ಸ್ಕೂಲಿಂದ ಬಂದುಬಿಟ್ಟು ಬೇಗ ಬೇಗ ಊದಿನ ಕಡ್ಡಿ ಎಲ್ಲ ಹಚ್ಚಿ ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಕಸ ಗುಡಿಸಿ ಈಗ ಅನ್ನಕ್ಕಿಟ್ಟಿದ್ದೀನಿ ನೋಡ್ರಿ. ಅನ್ನಕ್ಕಿಟ್ಟಿದ್ದೀನಿ ಮತ್ತು ಸಾರು ಮಾಡ್ತಾಯಿದ್ದೀನಿ. ಹೆಸರು ಕಾಳು ಬಟಾಣಿ ಕಾಳು ನೆನೆ ಇಟ್ಟಿದ್ದೆ. ಆಲೂಗಡ್ಡೆ ಹಾಕ್ಬಿಟ್ಟು ಮಟನ್ ಮಸಾಲೆ ಹಾಕಿ ಸಾರು ಮಾಡ್ತೀನಿ. ನಾಳೆ ನಾಡ್ದು ಬಂದುಬಿಟ್ಟು 2 ದಿನ ಸ್ಕೂಲ್ ರಜೆ ಇದೆ ವಿಹಾನಿಗೆ. ಹಂಗಾಗಿ ಅವನು ಆಟಾಡೋಕ್ಕೆ ರೇಷೋರ್ ಮನೆಗೆ ಹೋಗಿದ್ದಾನೆ. ಅವ್ನು ಬರೋಷ್ಟೊತ್ತಿಗೆ ಅನ್ನ ಸಾರು ರೊಟ್ಟಿ ಬಿಸಿ ರೊಟ್ಟಿ ಮಾಡಬೇಕು. ನಾಳೆ ನಮಗೆ ಹಾಫ್ ಡೇ ಇರುತ್ತೆ, ಟೀಚರ್ಸ್ ಹೋಗಬೇಕು. ನೋಡೋಣ ಏನೇನಾಗುತ್ತೆ ಅಂತೇಳಿ ಮತ್ತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಸ್ತ್ ಊಟ ಆಗ್ತಾಯಿದೆ. ಆಮ್ಲೆಟ್ ಹಾಕಿದ್ದೆ, ರೊಟ್ಟಿ, ಪಲ್ಯ, ಅನ್ನ, ಕಾಳು ಸಾರು. ಸ್ವಲ್ಪ ಸ್ಪೈಸಿ ಆಗಿದೆ, ಹಾಗೆ ಉಸ್ಸು ಅಂದ್ಕೊತ ತಿಂತಾ ಇದ್ದಾನೆ. ಖಾರ ಅಂದರೆ ಖಾರ ಆಗಿಬಿಟ್ಟಿದೆ. ಸೂ ಫ್ರಮ್ ಸೋ ಮೂವಿ ನೋಡ್ಕೊತ ಊಟ ಮಾಡ್ತಾಯಿದ್ದೀವಿ. ಹೆಂಗೈತೆ ಆಮ್ಲೆಟ್? ಚೆನ್ನಾಗೈತಾ? ಒಳ್ಳೆ ಊಟ ಆಗ್ತಾಯಿದೆ. ಸಾರು ತುಂಬ ಚೆನ್ನಾಗೈತೆ ಸಾರು, ಆದರೆ ಸ್ವಲ್ಪ ಖಾರ ಆಗಿಬಿಟ್ಟೈತೆ. ಪಾಪ ಇವನು ತಿಂದೇ ಇಲ್ಲ ವಿಯಾನು. ಯಾಕಪ್ಪಿ ಖಾರ ಅನ್ನಿಸ್ತಿದ್ಯಾ ಸಾರು? ರೊಟ್ಟಿ ತಿಂದ, ಒಂದು ರೊಟ್ಟಿ. ಸ್ವಲ್ಪ ಖಾರ ಕಡಿಮೆ ಇದ್ದಿದ್ರೆ ಹೊಟ್ಟೆ ತುಂಬ ಉಣ್ತಿತ್ತು ಪಾಪ. ಬೆಳಗ್ಗೆ ಖಾರ ಕಡಿಮೆ ಹಾಕಿ ಮಾಡ್ತೀನಿ ತಗ. ಚಿನ್ನಿ ಏನು ತಿಂತಿದೀಯ? ತೋರಿಸಿಲ್ಲ ಕೈ ಹತ್ರ ಬಂದು ತೋರಿಸು. ಕಂಡಿಲ್ಲ. ರೆಡಿಯಾಗಿರೋದು ಹೋಗಿರೋದು ನೋಡ್ಬಾರ್ದ ಇವನು. ಶೇಂಗಾ ಜೀನ್ಸ್ ಪ್ಯಾಂಟು ಶರ್ಟು. ಹಾಂ, ಎಷ್ಟನೇ ಕ್ಲಾಸಪ್ಪ ನೀನು? ಹೇಳಿ ತಕ್ಕ ನೋಡಿಲ್ಲ. ನಿಮ್ಮ ಅಪ್ಪಂಗಿಂತ ಸ್ಟೈಲ್ ಮಾಡ್ತೀಯಲ್ಲಪ್ಪ. ಪ್ಯಾಂಟ್ ನೋಡ್ರಿ, ಒಂದು ಜೀನ್ಸು. ನಮ್ಮ ಗುಂಡ ಚೆನ್ನಾಗಿ ಆಟ ಆಡ್ದ ಇವತ್ತು. ಸ್ಕೂಲಿಂದ ಬಂದ ತಕ್ಷಣ ನಾ 5 ಗಂಟೆಗೆ ಬಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಬಿಸ್ಕೆಟ್ ತಿಂದು ಹಂಗೆ ಸೀದಾ ರೇಷೋರ್ ಮನೆಗೆ ಹೋಗಿ ಆಲಿಯಾ ಅನ್ನೋ ಜೊತೆ ಆಟ ಆಡಿ ಒಮ್ಮರಿ ಎಷ್ಟು ಗಂಟೆಗೆ ಬಂದಾನು ಗೊತ್ತಾ? 9 ಗಂಟೆಗೆ ಬಂದಾನು. ಹೋದಿಲ್ಲೇನಪ್ಪ? 9 ಗಂಟೆಗೆ ಬಂದು ರೊಟ್ಟಿ ತಿಂದು, ಸಾರು ಸ್ವಲ್ಪ ಖಾರ ಆಗಿತ್ತು ಅಂತೇಳಿ ಪಾಪ ಸಾರು ತಿನ್ನಲೇ ಇಲ್ಲ ಮುದ್ದುಗುಂಡು. ಇಲ್ಲಾಂದರೆ ಹೊಟ್ಟೆ ತುಂಬ ತಿಂತಿತ್ತು. ಈಗ ತಾಚಿ ಮಾಡ್ತಾವನೆ. ನಾಳೆ ಬೆಳ್ಕೊಂಡಕ್ಕೆ ಹೋಗ್ತಾವನೆ. ನಾಳೆ ಆ್ಯಕ್ಚುಲಿ ವಿಹಾನಿಗೆ ನಾಳೆ ನಾಡ್ದು 2 ದಿನ ರಜೆ ಇದೆ. ಸೊ ನಾಳೆ ನಮ್ಮ ಶಾಲೆಯಲ್ಲಿ ನಾಗರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಹಾಗಾಗಿ ಬರೀ ಟೀಚರ್ಸ್ ಮಾತ್ರ ಹಾಫ್ ಡೇ ಹೋಗಬೇಕು. ಪೂಜೆ ಇರುತ್ತೆ, ಪೂಜೆ ಮಾಡಿ ನಮಗೆ ಲಂಚ್ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಹಾಫ್ ಡೇ ಹೋಗಬೇಕು. 9 ಗಂಟೆಯಿಂದ 2 ಗಂಟೆ ಆಗತ್ತೆ ನಮಗೆ ಟೀಚರ್ಸಿಗೆ. ಸೊ ಮಕ್ಕಳಿಗೆ ಇಲ್ಲ, ರಜೆ ಕೊಟ್ಟಿದ್ದಾರೆ. 2 ದಿನ ರಜೆ. ನಾಳೆ ಇದ್ದಿದ್ದು ಎಕ್ಸಾಮ್ ಬಂದ್ಬಿಟ್ಟು 31ನೇ ತಾರೀಕು ಪೋಸ್ಟ್ಪೋನ್ ಆಯಿತು. ಸೊ 2 ದಿನ ಫುಲ್ ಮಜಾ ಅಲ್ಲೇನಪ್ಪ, ಫುಲ್ ಹ್ಯಾಪಿ. ನಾಳೆ ಆಲಿಯವರಿಗೆ ಸ್ಕೂಲ್ ಐತೆ ವಿಹಾನ. ನಾಡ್ದು ಮಾತ್ರ 1 ದಿನ ರಜಾ ಅವ್ರಿಗೆ. ನಮಗೆ ನಾಳೆನೂ ರಜಾ, ನಾಡ್ದು ರಜಾ, 2 ಡೇಸ್ ರಜಾ. ನಾಳೆ ಬೆಳ್ಕೊಳಕ್ಕೆ ಹೋಗಿ ನೂರೇಶ್ ಜೊತೆಗೆ ಆಟ ಆಡ್ತೀಯಾ? ಏನೇನು ಆಟ ಆಡ್ತೀಯಪ್ಪ? ಬರೇ ನಗ್ತಾನಲ್ಲ ಅವನು. ಹೆಂಗೆ ನಗ್ತಾನ ಅವನು? ಕರ್ಕೋ ಫುಲ್ ಹಸ್ತಾ. वहाँ गेट का नहीं मार लिया करते देख जाक भक्कू जागने का भक्काने का नींद कहता है देख तुझे आंके हल्लु मुझे जरा जी 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 ಇದು ಹೊಸ ಸ್ಟೈಲು. ಬೆಡ್ಶೀಟ್ ಹೊಚ್ಕೊಂಡು ಮಕ್ಕನದು ಹೊಸ ಸ್ಟೈಲ್ ಕಲ್ತ್ಬಿಟ್ಟಿದ್ದಾನ ನಮ್ಮ ಹುಡುಗ. ಇವತ್ತು ಬೆಳಗ್ಗೆ ನೆನ್ನೆ ನೈಟು ಬಿಗ್ ಬಾಸ್ ನೋಡಿ ಮಕ್ಕಳಷ್ಟೊತ್ತಿಗೆ 12:30 ಆಯಿತು. ಸೊ ಹಾಗಾಗಿ ಬೆಳಗ್ಗೆ ಎಚ್ಚರ ಆಗಲಿಲ್ಲ. 6:30ಗೆ ಎದ್ದು ಪಡ್ಡು ಹಾಕಿ ಚಟ್ನಿ ಮಾಡಿ ಬಾಕ್ಸ್ ತುಂಬಿ ಸ್ನಾನ ಮಾಡಿ ವಿಹಾನಿಗೆ ರೆಡಿ ಮಾಡಿ ತಾಚಿ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಹಾಗಾಗಿ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಂಜೆ ಬಂದಿದ್ದೆ ಮತ್ತು ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಹಾಗಾಗಿ ಈವ್ನಿಂಗು ವೀಡಿಯೋ ಮಾಡೋಕ್ಕಾಗಿಲ್ಲ. ಒಮ್ಮರಿ ಅಯ್ಯೋ ಓಟ್ ನಿದ್ದೆ ನಮ್ಮ
ಓಟಮ್ಮ ನಿದ್ದೆ ಇದ್ದು ಜೋ ಲಾಲಿ ಲಾಲಿ ಅಯ್ಯೇ ಲಾಲಿ ಲಾಲಿ ಕಣ್ಣು ಮುಚ್ಚು ಹಂಗೆ ಬಿಡೋದು ತೆಗಿಯೋದು ಮಾಡಿದ್ರೆ ನಿದ್ದೆ ಎಲ್ಲಿ ಬರ್ಬೇಕು. ಮಸ್ತ್ ನಿದ್ದೆ ಬರ್ತತಿ ಪಟ್ಟು ಹೊಚ್ಕೊಂತ ನೋಡಿ. ಲಾಲಿ ಲಾಲಿ ಗುಂಡು ಲಾಲಿ ಏ ಏ ಏ ಏ ಏ ಏ ಇದು ಯಾವುದಪ್ಪ? ಶರಂ ಶರಂ ಶರಂ. ತಲೆ ಅಷ್ಟು ಮೇಲಿರ್ಬೇಕು, ಎಲ್ಲನೂ ಒಳಗೆ ಇರ್ಬೇಕು. ಸೂಪರ್ ಮ್ಯಾನ್. ಮಸ್ತ್ ನಿದ್ದೆ. 2-3 ನಿಮಿಷದೊಳಗೆ ಮಕ್ಕಂತಾನೆ ನೋಡ್ರಿ ಇವನೀಗ. ವಿಡಿಯೋ ಮಾಡೋಕೆ ಚಾಲು ಆಗಿ 3 ನಿಮಿಷ ಆಗೈತಿ. ಓ ತಲೆ ನಿದ್ದೆ ಗೊರ್ಕೆ ಸ್ವಾಮಿ ನಗ್ತಾ ಇದ್ದಾನೆ. ಮಲ್ಕೊ ಮಲ್ಕೊ. ಫುಲ್ ಕಾನ್ಸಂಟ್ರೇಷನ್. ಆಗ ಬಂದ ಚೂರು ನಿದ್ದೆ. ಎಂತ ಗೊರ್ಕೆ ಹೊಡಿತಾನೆ ಗೊತ್ತಾ ಈಗ. ಹೋತು ನಿದ್ದೆ. ಹಿಂಗು ಮಕ್ಕತ್ತಾರ ಬಾರಿ ಬಿಡಪ್ಪ. ಕಳ್ಳ ಹೌದಾ? ಮಕ್ಕ ಮಕ್ಕ ಸೈಡಿಂದ ನೋಡ್ತೀನಿ ನಾನು. ಜಾದು ಕಣ್ಣು ಬಿಟ್ಟಂಗೆ ಬಿಡ್ತಾ ಇದ್ದಾನೆ. ಜಾದು ಕಣ್ಣು ಬಿಟ್ಟಂಗೆ ಬಿಡ್ತಾ ಇದ್ದಾನೆ. ನಾಳೆ ಅವ್ರ ಅಪ್ಪ ಫುಲ್ ಟ್ರಿಮ್ಮಾಗಿ ರೆಡಿಯಾಗಿ ಹೋಗ್ತಾರ ಬೆಳ್ಕೊಳಕ್ಕೆ. ನಾಳೆ ಬುಧವಾರ ವೀಕ್ಲಿ ಆಫ್ ಇರೋದ್ರಿಂದ ಸೊ ವಿಹಾನನ್ನು ಅವ್ರ ಪಪ್ಪನ ಜೊತೆಗೆ ಪಾರ್ಸಲ್ ಮಾಡಿಬಿಡ್ತೀನಿ. ಏನಕ್ಕೆ ಅಂತಂದರೆ ನನ್ನ ಕೈಯಲ್ಲಂತೂ ಹಿಡಿಯೋಕ್ಕಾಗಲ್ಲಪ್ಪ ಇವನ್ನ. ಬುಧವಾರ ಒಂದಿನ ಏನಾದರೂ ಇವ್ನು ಸ್ಕೂಲ್ ರಜೆ ಬಂದುಬಿಟ್ರೆ ನನಗೆ ಫುಲ್ ಹ್ಯಾಪಿ. ನನಗೆ ನಾಳೆನೂ ಕರ್ಕೊಂಡು ಹೋಗಲ್ಲಿಗೆ ಸ್ಕೂಲಿಗೆ ಅಂತ ಹೇಳ್ತಾ ಇದ್ದಾರೆ ಇವರು. ಅಯ್ಯಯ್ಯಯ್ಯಪ್ಪ ಒಂದಿನ ನೆಮ್ಮದಿಯಾಗಿ ಅಡ್ಡಾಡ್ಕೊಂಡಿರ್ಬೇಕು ಅನ್ನೋದು ಆಸೆ. ಇವನು ಹಿಡ್ಕೊಂಡು ಓಡಾಡ್ತಾ ಇದ್ದರೆ ಇಲ್ಲ ಮಣ್ಣಲ್ಲಿ ಆಡ್ತಾನೆ, ತಲೆ ತುಂಬ ಮಣ್ಣು ಸುರ್ಕೊಂಬರ್ತಾನೆ. ಸೊ ಅವನ ಕಡೆ ಒಂದು ಗಮನ ಇರುತ್ತೆ, ಯಾರು ಬೇರೆಯವ್ರ ಮಕ್ಕಳು ಇರೋದಿಲ್ವಾ. ಸೊ ಹಾಗಾಗಿ ನಾಳೆ ಹೆಂಗಿದ್ರು ಅವ್ರ ಪಪ್ಪಂಗೆ ವೀಕ್ಲಿ ಆಫ್ ಇದೆಯಲ್ಲ, ಇವನನ್ನು ಅವ್ರ ಪಪ್ಪನ ಜೊತೆಗೆ ಜೋಡಿ ಮಾಡಿ ಕಳಿಸ್ಬಿಡ್ತೀನಿ. ಎಕ್ಸಾಕ್ಟ್ 9 o'clock ಹೋಗಬೇಕು. 9:30 ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 8:45 ಈ ಥರ ನಾನು ಮನೆ ಬಿಟ್ಟರೆ ರೆಡಿಯಾಗಿ ಆರಾಮ್ಸೆ ಹೋಗ್ಬೋದು. ಬಂತು ನಿದ್ದೆ, ನಿಧಾನಕ್ಕೆ ನಗುನು ಬಂತು. ಸೊ ನಾಳೆ ರಜೆ ಇದೆ, ಆರಾಮ್ಸೆ ನೋಡ್ರಿ. ನಾಳೆ ಬೆಳಗ್ಗೆನೇ ವಿಡಿಯೋ ಮಾಡಿ ಹಾಕ್ತೀನಲ್ಲ, ಎಕ್ಸಾಕ್ಟ್ 5:45 ಎದ್ದು ಬಿಡ್ತಾನೆ ಇವನು ಕಾಳು ನನ್ನ ಮಗ ಆಟ ಆಡೋಕೆ. ನೋಡು ಅದೇ ಸ್ಕೂಲಿದ್ದಾಗ 7:15 ಆದರೆ ಎದ್ದಿಲ್ಲ. ಕಣ್ಣು ನೋಡಿ ಏಟ್ ಕೆಂಪಾಗೈತಂಗೆ ಮಕ್ಕಳ ನಿನ್ನ. ಸೊ ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 5 to 6 minutes ಅಷ್ಟೇ ವೀಡಿಯೋ ಇದೆ. ನಾಳೆ ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. टाटा और बाय, खत्म गया.